ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತೆ ಈಗಾಗಲೇ EDSನಲ್ಲಿ ಈ ಒಂದು ಎಂಪ್ಲಾಯ್ ಡಾಟಾ ಸಿಸ್ಟಮ್ ಏನಿದೆ, ಸೊ ಈ ಒಂದು ಎಂಪ್ಲಾಯ್ ಡಾಟಾ ಸಿಸ್ಟಮ್ನಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಈಗಾಗಲೇ ಈ ಕುರಿತಾಗಿ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ಆದ್ಮೇಲೆ ಇಲ್ಲಿ ಒಂದಿಷ್ಟು ಪ್ರಶ್ನೆ ಏನು ಬರ್ತದೆ, ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವು ನಿಮ್ಮ ಮಾಹಿತಿ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಬೇಕಾದ್ರೆ ಶಿಕ್ಷಕ ಮಿತ್ರ ಆ್ಯಪನ್ನು ನೋಡ್ಕೊಳ್ಳಿ, ಅಥವಾ ನೀವು ಗೂಗಲ್ ಸರ್ಚ್ ಇಂಜನ್ನಲ್ಲಿ EDS ಅಂತ ಟೈಪ್ ಮಾಡಿ ಲಾಗಿನ್ ಆಗುವಾಗ ಎಂಪ್ಲಾಯ್ ಆಪ್ಷನ್ಸನ್ನು ಬಳಸಿಕೊಂಡು ಲಾಗಿನ್ ಆಗಿ ಆಗ ನಿಮಗೆ ಇರುವಂಥ ಒಂದು ಸ್ಟೇಟಸ್ ಏನಿದೆ, ಏನೆಲ್ಲ ಮಾಹಿತಿ ಇದೆ ಅದು ನಿಮಗೆ ವರ್ಕಿಂಗ್ ಡೀಟೇಲ್ಸ್ನಲ್ಲಿರ್ಬೋದು, ಸರ್ವಿಸ್ ಡೀಟೇಲ್ಸ್ನಲ್ಲಿರ್ಬೋದು, ಬೇಸಿಕ್ ಡೀಟೇಲ್ಸ್ನಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ಏನು ನೀವು ಪಾಸ್ ಮಾಡಿರ್ತೀರಿ ಅದರ ಒಂದು ಡೀಟೇಲ್ಸ್ ಎಂಟ್ರಿ ಇರ್ಬೋದು, ಒಂದು ಮಾಹಿತಿ ಸಿಗ್ತದೆ. ಆ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ DDO ಅವರಿಗೆ ಅಂದರೆ ಪ್ರೈಮರಿ ಟೀಚರ್ಸ್ ಅಂದಾಗ BO ಆಫೀಸು ಮತ್ತು ಹೈಸ್ಕೂಲ್ ಟೀಚರ್ಸ್ ಅಂದಾಗ ಮುಖ್ಯ ಗುರುಗಳಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಡಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ರಿಲೇಟೆಡ್ ಆಗಿ ಸಾಕಷ್ಟು ಕಾಮೆಂಟ್ಸ್ ಬಂತು, ಜೊತೆಯಲ್ಲಿ ನನಗೆ ಕಾಲ್ ಕೂಡ ಮಾಡಿದರು. ಸರ್, ನಮಗೆ ಇಲ್ಲಿ ಲಾಗಿನ್ ಆಗಲಿಕ್ಕೆ ಆಗ್ತಾ ಇಲ್ಲ ಶಿಕ್ಷಕ ಮಿತ್ರದಲ್ಲಿ. ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ನಾವು ಮಾಡಿದರೆ ಆ ಪಾಸ್ವರ್ಡ್ ಬೇರೆ ನಂಬರ್ಗೆ ಹೋಗ್ತಾ ಇದೆ. ಅಂದರೆ ಆಲ್ರೆಡಿ ಆ ಒಂದು KJDಗೆ ಕನೆಕ್ಟ್ ಆಗಿರುವಂಥದ್ದು, EDSಗೆ ಕನೆಕ್ಟ್ ಆಗಿರುವಂಥ ಮೊಬೈಲ್ ನಂಬರ್ ನಮ್ಮ ಹತ್ರ ಇಲ್ಲ, ಬೇರೆ ನಂಬರ್ ನಮ್ಮ ಹತ್ರ ಇದೆ, ಹಳೆ ನಂಬರಿಗೆ ಹೋಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಪಾಸ್ವರ್ಡ್ OTPಗಳು ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ನಮಗೆ ಈ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಈ ರೀತಿಯ ಕೊರಗಿದೆ. ಅಂದರೆ ಈ ರೀತಿಯ ಒಂದು ಕೊರಗನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅಂದರೆ, ಇದನ್ನು ಸರಿ ಮಾಡಲಿಕ್ಕೆ ನಿಮ್ಮ DDO ಲಾಗಿನಲ್ಲಿ ಮಾಡಲಿಕ್ಕೆ ಸಾಧ್ಯ. ಸೊ ಪ್ರೈಮರಿ ಟೀಚರ್ಸ್ ಆಗಿದ್ದು ನಿಮಗೆ ಲಾಗಿನ್ ಆಗ್ತಾ ಇಲ್ಲ ಅಂದರೆ ನಿಮ್ಮ BO ಆಫೀಸಿಗೆ ನೀವು ಭೇಟಿ ಆಗಬೇಕು. ಹಾಗೂ ಹೈಸ್ಕೂಲ್ ಟೀಚರ್ಸ್ ಆಗಿ ಆ ಒಂದು EDSಗೆ ಕನೆಕ್ಟ್ ಆಗಿರುವಂಥ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದ್ದಿಲ್ಲ ಅಂದರೆ ಹೊಸ ಮೊಬೈಲ್ ನಂಬರ್ನ ಯಾವ ರೀತಿ ನಮ್ಮ EDS ಅಕೌಂಟಿಗೆ ಲಿಂಕ್ ಮಾಡಬೇಕು ಅಂದರೆ ನಿಮ್ಮ ಶಾಲೆಯ ಮುಖ್ಯ ಗುರುಗಳಿಗೆ ಹೋಗಬೇಕು. ಅದು ಪ್ರೌಢಶಾಲೆಯಲ್ಲಿ, ಪ್ರೈಮರಿದಲ್ಲಿ BO ಕಚೇರಿ. ಸರ್, ಅಲ್ಲಿ ಹೋದಾಗ ನಿಮಗೆ ಒಂದಿಷ್ಟು ಕನ್ಫ್ಯೂಷನ್ ಆಗ್ಬೋದು, ಮುಖ್ಯ ಗುರುಗಳ ಹಂತದಲ್ಲಿ ಅಥವಾ BO ಕಚೇರಿ ಹಂತದಲ್ಲಿ ಈ ರೀತಿ ಸರಿಪಡಿಸಲಿಕ್ಕೆ ಆಗೋದಿಲ್ಲ ಅಂತ ಏನಾದರೂ ಒಂದಿಷ್ಟು ಪ್ರತ್ಯುತ್ತರ ಬಂದರೆ ನೀವು ಅವರಿಗೆ ಸಜೆಷನ್ ಕೊಡ್ಬೋದು. ಸೊ ಯಾವ ರೀತಿ ಸರಿ ಮಾಡಬೇಕು, ಯಾವ ರೀತಿ EDS ಒಂದು ವೆಬ್ಸೈಟ್ಗೆ ನಿಮ್ಮ ಒಂದು ಅಕೌಂಟಿಗೆ ಯಾವ ರೀತಿ ಹೊಸ ಮೊಬೈಲ್ ನಂಬರನ್ನು ಕನೆಕ್ಟ್ ಮಾಡಬೇಕು ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆದ್ಮೇಲೆ ಇಲ್ಲಿ ಇದು DDO ಅವರ ಲಾಗಿನ್, ಅಂದರೆ ಹೈಸ್ಕೂಲ್ ಟೀಚರ್ಸ್ ಇದ್ದರೆ HM ಹತ್ರ ಈ ಲಾಗಿನ್ ಇರುತ್ತೆ, ಪ್ರೈಮರಿ ಟೀಚರ್ಸ್ ಇದ್ದರೆ BO ಹತ್ರ ಲಾಗಿನ್ ಇರುತ್ತೆ. ಸೊ ಈ ಒಂದು ಹೋಮ್ ಪೇಜ್ನಲ್ಲಿ ಲೆಫ್ಟ್ ಸೈಡ್ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಪ್ಡೇಟ್ ಮೊಬೈಲ್ ನಂಬರ್ ಅಂತ. ಸೊ ಈ ಆಪ್ಷನ್ಸ್ ಟೀಚರ್ಸ್ ಲಾಗಿನಲ್ಲಿ ಸಿಗೋದಿಲ್ಲ, DDO ಲಾಗಿನಲ್ಲಿ ಸಿಗ್ತದೆ. ಸೊ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕೇಳುತ್ತಾರೆ, ಈ DDO ಅಡಿಯಲ್ಲಿ ಸಾಕಷ್ಟು ಟೀಚರ್ಸ್ ಇರ್ತಾರೆ, ಯಾವ ಟೀಚರ್ ಅವರ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕಾಗಿದೆ, ಅವರ ಒಂದು KJD ನಂಬರನ್ನು ಎಂಟ್ರಿ ಮಾಡಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಸದೃಶ ಒಬ್ಬ ಶಿಕ್ಷಕರ ಒಂದು KJD ನಂಬರನ್ನು ಎಂಟ್ರಿ ಮಾಡಿ ಕ್ಲಿಕ್ ಮಾಡ್ತೀನಿ. ಆಗ ಎಲ್ಲ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಇಲ್ಲಿ ಬರ್ತದೆ. ಇಲ್ಲಿ ಮೊಬೈಲ್ ನಂಬರ್ ಮುಂದ್ಗಡೆ ಒಂದು ಬಾಕ್ಸ್ ಇದೆ. ಇಲ್ಲೇನಿದೆ ಅಂದರೆ ಯಾವ ನಂಬರನ್ನು ನೀವು ಸೇರಿಸಬೇಕಾಗಿದೆ ಆ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು, ಸಬ್ಮಿಟನ್ನು ನೀವು ಕೊಡಬೇಕಾಗತ್ತೆ. ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಫಸ್ಟಿಗೆ ನೀವೇನು ಮಾಡಬೇಕು, ಹೊಸ ನಂಬರ್ ಹಾಕಿ ಸಬ್ಮಿಟ್ ಕೊಡಿ. ರಿಮೂವ್ ಮೊಬೈಲ್ ನಂಬರ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಇರುವಂಥ ಮೊಬೈಲ್ ನಂಬರ್ ರಿಮೂವ್ ಆಗುತ್ತೆ. ಆಗ ನೀವು ಈ ಬಾಕ್ಸ್ನಲ್ಲಿ ಹೊಸ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಹೊಸ ಮೊಬೈಲ್ ನಂಬರ್ ನಿಮಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಈ ರೀತಿ ನೀವೇನು ಮಾಡ್ಬೋದು, ನಿಮ್ಮ ಒಂದು ಈ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ವೆಬ್ಸೈಟ್ ಏನಿದೆ, ಸೊ ಈ ಒಂದು ವೆಬ್ಸೈಟಿಗೆ ನೀವೇನು ಮಾಡ್ಬೋದು, ಭಾಳ ಈಸಿಯಾಗಿ ಹೊಸ ಮೊಬೈಲ್ ನಂಬರ್ನ ಕನೆಕ್ಟ್ ಮಾಡ್ಬೋದು ಇಲ್ಲಿ DDO ಲಾಗಿನಲ್ಲಿ. ಈ ರೀತಿ ಅಪ್ಡೇಟ್ ಮಾಡಿದ ಮೇಲೆ ಎಂಪ್ಲಾಯರ್ ಅವರು ತಮ್ಮ ಒಂದು ಶಿಕ್ಷಕ ಮಿತ್ರ ಆ್ಯಪ್ ಇರ್ಬೋದು ಅಥವಾ ಗೂಗಲ್ನಲ್ಲಿ ನೀವು EDSನಲ್ಲಿ ಲಾಗಿನ್ ಆಗುವಾಗ ಈಗ ಅಪ್ಡೇಟ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಅಲ್ಲಿ OTP ಬರುತ್ತೆ, ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು. ಅದಾದ ನಂತರ ನಿಮ್ಮ ಒಂದು ಸರ್ವಿಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ಸನ್ನು ನೀವು ನೋಡ್ಕೊಳ್ಬೋದು. ಸೊ ಆದ್ಮೇಲೆ ಯಾರಿಗೆಲ್ಲ ಈ ಒಂದು EDS ಶಿಕ್ಷಕ ಮಿತ್ರ ಎಂಪ್ಲಾಯ್ ಲಾಗಿನ್ನಲ್ಲಿ ಆಗುವ ಆ ತೊಂದರೆ ಏನಿದೆ ಅದನ್ನು ಈ ರೀತಿ ಸರಿಪಡಿಸ್ಕೊಳ್ಬೋದು. ಈ ರೀತಿ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಮ್ಮ ಒಂದು YouTube ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.